ಭಾಗಿಯಾಗಿರುವ ಅಧಿಕಾರಿಗಳಿಗೆ ಬೆಂಬಲ ನೀಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ಓಸಿ ಮಟ್ಟವನ್ನು ಬೆಂಬಲ ಕೊಡುತ್ತಿರುವ ಕಾಂಗ್ರೆಸ್ ಅಧಿಕಾರಿಗಳಿಗೆ ಬರಲಿ ಧಿಕ್ಕಾರ ನಿಷೇಧಿಸಿ ಜಿಲ್ಲಾಡಳಿತಕ್ಕೆ ಅಕ್ರಮ ದಂಧೆಕೋರರನ್ನು ಬಂಧಿಸಿ ನಿಲ್ಲಿಸಿ 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 ಧಿಕ್ಕಾರ 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 ಅಕ್ರಮ ದಂಧೆಗಳಿಗೆ ಬೆಂಬಲ ನೀಡುತ್ತಿರುವ ಕಾಂಗ್ರೆಸ್ ಮುಖಂಡರಿಗೆ ದೇಶ ಭಾಷಣ ಕಾಯ್ದೆಯನ್ನು ಹಿಂದಿರುಗಿಸಿ ಹಿಂದಿರುಗಿಸಿ. ಭಾರತೀಯ ಜನತಾ ಪಾರ್ಟಿ ಬಳ್ಳಾರಿಯ ಜಿಲ್ಲಾ ಮತ್ತು ನಗರದ ಘಟಕದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ತಮಗೆಲ್ರಿಗೂ ಗೊತ್ತಿರಲಿ, ಬಳ್ಳಾರಿಯಲ್ಲಿ ಎಗ್ಗಿಲ್ಲದ ದಂಧೆಗಳು, 2 ನಂಬರ್ ದಂಧೆಗಳೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಬಳ್ಳಾರಿಯ ಯುವಕರನ್ನ ಬಲಿ ತಗೊಳ್ಳುವಂತ ಕಾರ್ಯವನ್ನ ಇವತ್ತಿನ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಜಿಲ್ಲಾಡಳಿತ ಸರ್ಕಾರ ವಿಫಲ ಆಗಿದೆ. ತಮಗೆಲ್ರಿಗೂ ಗೊತ್ತಿರಲಿ, ಇವತ್ತು ಎಲ್ಲಿದ್ರೆ ಓಣಿಗಳಲ್ಲಿ ಗಲ್ಲಿಗಳಲ್ಲಿ ಇವತ್ತು ಓಸಿ ಮಟ್ಕವನ್ನ ರಾಜಾರೋಷವಾಗಿ ಇವತ್ತು ಬಳ್ಳಾರಿ ನಗರದಲ್ಲಿ ನಡೀತಾ ಇದೆ. ಅಂದರ್ ಬಾರ್ಗಳು ನಡೀತಾ ಇದೆ. ಅಂದರ್ ಬಾರ್ಗಳಿಗೆ ಕೊನೆಗೆ ಮನೆಯಲ್ಲಿ ಇರುವಂತ ತಾಳಿಯನ್ನು ಕೂಡ ಒತ್ತಿಟ್ಟು ಆಡುವಂತ ಪರಿಸ್ಥಿತಿಗೆ ಇವತ್ತು ಜಿಲ್ಲಾಡಳಿತ ಇವತ್ತು ವ್ಯವಸ್ಥಿತವಾಗಿ ಸಹಕಾರವನ್ನ ಕೊಡ್ತಾ ಇದೆ. ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತಿದೆ ಮತ್ತು ಪೊಲೀಸ್ ಇಲಾಖೆ ಶಾಮೀಲಾಗಿದೆ ಅನ್ನಂತ ಗುಮಾನಿಗಳು ಬರ್ತಾ ಇದೆ. ಹಾಗಾಗಿ ಒಂದ್ ಕಡೆ ಅಕ್ರಮ ದಂಧೆಗಳನ್ನ ಅಕ್ಕಿಯನ್ನ ರಾಜಾರೋಷವಾಗಿ ಬಡವರಿಗೆ ಸೇರ್ಬೇಕಾಗಿರುವಂತ ಅಕ್ಕಿಯನ್ನ ಕಾಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೆಲವು ಏರಿಯಾಗಳಲ್ಲಿ ಮಿಲ್ಲರ್ಪೇಟೆ, ರಾಣಿತೋಟ, ಬಾಪೂಜಿ ನಗರ ಇನ್ನಿತರ ಮಹಾಪ್ರಮುಖ ನಗರಗಳಲ್ಲಿ ಇವತ್ತು ಗಾಂಜಾ ಮಾರಾಟ, ಚರಸ್ ಮಾರಾಟ, ಇವತ್ತು ಯುವಕರನ್ನ ಯಾವ ದಾರಿಗೆ ದೇಶದಲ್ಲಿ ನಾವು ತಗೊಂಡೋಗ್ಬೇಕಾಗಿತ್ತು, ಇವತ್ತು ಜಿಲ್ಲಾಡಳಿತ, ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಇವತ್ತು ಎಲ್ಲಾ ಕಡೆ ಅವರಿಗೆ ಮುಕ್ತ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಶಾಸಕರು ಕೂಡ ಇಂಥ ಅನೈತಿಕ ದಂಧೆಗಳಿಗೆ ಬೆಂಬಲ ಕೊಡಬಾರದು, ತಕ್ಷಣ ಇದನ್ನ ಮುಚ್ಚಿಸ್ಬೇಕು ಮತ್ತು ಬಳ್ಳಾರಿಗೆ ಒಂದು ಒಳ್ಳೆ ಹೆಸರು ತರುವಂತ ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರು ನಡ್ಕೊಳ್ಬೇಕು ಅಂತ ಹೇಳಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ.